ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಕೋಟಂಬಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ER ಕೃಷ್ಣಮೂರ್ತಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ HV ಚಂದ್ರು ಹೊಂಗನೂರು ಯೋಜನೆಯ ಕುರಿತು ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯರಿಯೂರು ಯೋಗೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗುಳಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದೊಡ್ಡ ತಾಯಮ್ಮ, ಸದಸ್ಯರು ರವಿಶಂಕರ್ ಮೂರ್ತಿ, ನಾಗೇಂದ್ರ ಸ್ವಾಮಿ, ಗಿರೀಶ್ ರವರು ಶಾಸಕರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರು ಸಿದ್ದರಾಜು, ಬಸವರಾಜು, PDO ವಸಂತ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು, ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಗ್ರಾಮ ಪಂಚಾಯತಿಯ PDO ಮತ್ತು ಈ ಗ್ರಾಮ ಪಂಚಾಯತಿ ಎಲ್ಲ ಮುಖ್ಯವಾಗಿದೆ. ಈಗಾಗಲೇ ತಮ್ಮ ಗೊತ್ತಿರುವಂತೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಿನ ಜನರೆಲ್ಲ ಸೇರಿ ಅತಿ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮುಖಾಂತರ ನನಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಆಗಿನ ಚುನಾವಣಾ ಸಂದರ್ಭದಲ್ಲಿ ಇಲ್ಲಿ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಲವಾರು ಮನವಿಗಳನ್ನ ಕೊಟ್ಟಿರುವ ಶಾಸಕರಿಗೆ ರಸ್ತೆಗಳ ವಿಚಾರ ಇರ್ಬೋದು, ಸಮುದಾಯ ಭವನದ ವಿಚಾರಗಳಿರ್ಬೋದು, ಲಿಂಗಾಯತರ ಸಮುದಾಯ ಭವನ ಇರ್ಬೋದು, ಆಲಮತಸ್ಥ ಸಮಾಜದ ಸಮುದಾಯ ಭವನ, ಎಲ್ಲ ವಿಚಾರದ ಬಗ್ಗೆಯೂ ಮಾನ್ಯ ಶಾಸಕರ ಗಮನವನ್ನು ಸೆಳೆದಿದ್ದೇವೆ. ಅದೇ ರೀತಿ ಮೊನ್ನೆ ಉದ್ಘಾಟನೆಯಾದಂಥ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಬಗ್ಗೆ ಸಹ ತಾವು ಮನವಿಯನ್ನು ಸಲ್ಲಿಸಿದ್ರು. ಅದಕ್ಕೂ ಸಹ ಮಾನ್ಯ ಶಾಸಕರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಾವು ತಿಳಿದಂಗೆ ಮಾನ್ಯ ಶಾಸಕರು ಚುನಾಯಿತರಾದ ನಂತರ ಅವರ ಕ್ಷೇತ್ರದವರು ಅವರ PR ಮೊಬೈಲ್ ನೋಡ್ಬೋದು. ಪ್ರತಿದಿನ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ರಾಜ್ಯ ಸರ್ಕಾರದಿಂದ ಯಾವ್ಯಾವ ಅನುದಾನಗಳನ್ನು ತರಬಹುದು, ಕ್ಷೇತ್ರಕ್ಕೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಘೋಷಣೆ ಮಾಡಿದರು. ನಾವು ಚುನಾಯಿತರಾದ ನಂತರ ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದರು. ಆದ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಅನುಮಾನ ಇತ್ತು, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ವ್ಯಕ್ತಪಡಿಸ್ತಾ ಇದ್ರು. ಆದರೆ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸುಮಾರು 136 ಶಾಸಕರನ್ನ ಗೆಲ್ಲಿಸೋದ್ರ ಮುಖಾಂತರ ನಮ್ಮ
ಗ್ರಾಮಸ್ಥರು ನಾವೆಲ್ಲ ಕಾಂಗ್ರೆಸ್ ಶಕ್ತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ಅವತ್ತು ಇಲ್ಲಿ ಐದು ಸುಮಾರು ಜನ ಇಲ್ಲಿ ಆದ್ರಿತ ಸೇರ್ಬಿಟ್ಟು ಕ್ಯಾನ್ವಾಸ್ ನಾವು ಮಾಡಿಕೊಂಡು ಬಂದಮೇಲೆ ಸಿಕ್ಕಾಪಟ್ಟೆ ಜನ ಆಗುತ್ತೆ. ಇಲ್ಲಿ ಸಾಹೇಬ್ರಿಗೊಬ್ಬ ಬೆಳೀತಾ 6 ಸರಿ ಸೋಲಾಗೆ ದೇವರು ಅಂತ ಕೇಳಬೇಕು, ನಿಮ್ಮಲ್ಲೂ ದೇವರು ಅಂತ ಕೇಳಬೇಕು. ಅವಾಗ ಯಾರೋ ಅಂತ ಹೇಳೋದು ನಾವೇ ಇದರ 100% ಗೆಲ್ತೀರ ನೀವ 6 ಸರಿ ಸೋತಿದ್ದೀರಲ್ಲ, ಈ ಸರಿ 4 ಸಾವಿರ ಇಲ್ಲ 100% ಗೆಲ್ತೀರ. ಆದ್ರೆ ನಮ್ಗೆ ಕೆಲಸ ಮಾಡ್ಕೊಡಿ ಅಂತ ಕೇಳೋದು. ಕೃಷ್ಣಮೂರ್ತಿಯವ್ರಿಗೆ ಬಂದಿದೆ, ನಮ್ಗೆ ಕೆಲಸ ಮಾಡ್ಕೊಡಿ ನೀವು ಅಂತ ಕೇಳಿದೆ. ಆ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಮಾಡದೆ ಹೋದ್ರೆ ಜನ ನಂಬಲ್ಲ ನಮ್ಗೆ ಅಲ್ವಾ? ನೀವು ನಂಬಲ್ಲ, ಜನಗಳೇ ನಂಬಲ್ಲ, ಕೈ ಬಿಟ್ಬಿಡ್ತಾರೆ. ಅದೇ ರೀತಿ ಚಂದ್ರವ್ರು ಹೇಳಿದಂಗೆ ಇವತ್ತು 185 ಕೋಟಿ ಅಷ್ಟು ಮತ್ತೆ ಎಲ್ಲ ಸಮುದಾಯ ಭವನ 25 ಕೋಟಿ ಸ್ಪೆಷಲ್ ಅದನ್ನ ಸದ್ಬಳಕೆ ಆಗಬೇಕು. ಯಾಕಂದ್ರೆ ಎಲ್ಲ ಅರ್ಧಂಬರ್ಧಾಗಿದ್ದು ಸಮುದಾಯ ಭವನ, ಅದಕ್ಕೆಲ್ಲ ಕಂಪ್ಲೀಟ್ ಆಗೋಕ್ಕೆ ಫಸ್ಟ್ ಅವಕಾಶಗಳನ್ನು ಮಾಡ್ಕೊಡ್ತಾರೆ. 25 ಕೋಟಿ ಅಷ್ಟು ಕುಮಾರರಾಗಲಿ, ನಾಯಕರಾಗಲಿ, ಹರಿಜನ ಆಗಲಿ, SC ST ಎಲ್ಲರಿಗೂ ಕೂಡ ಯಾವ್ದಾವ್ದು ಅರ್ಕೆ ಆಗಿದೆ ಫಸ್ಟ್, ಆಮೇಲೆ ಯಾವ್ಯಾವ ಸ್ಟಾರ್ಟ್ ಆಗಿಲ್ಲ ಅವ್ರಿಗೆ ಕೊಟ್ಟೇ ಇಲ್ಲ ಅಂತ ಹೇಳಿ ಕೆಲವು ಗ್ರಾಮಗಳಿಗೆ ಸಮುದಾಯ ಭವನ ಕಾಣ್ತಂಥ ಸ್ಥಿತಿಗಳಿಗೂ ನಾವು ಸಮುದಾಯ ಭವನ ಅಂತಾರೆ ಮೊದಲು ಎಷ್ಟು ಕೊಡ್ತಿದ್ರು? 1 ಲಕ್ಷ 2 ಲಕ್ಷ ಸ್ವಾಮಿ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, 5 ಲಕ್ಷ ಕೊಟ್ಬಿಟ್ರೆ 5 ಲಕ್ಷ ಕೊಟ್ಬಿಟ್ರೆ ನಮ್ಮ ಮೇಲೆ 25 ಲಕ್ಷ 1 ಕೋಟಿವರೆಗೂ ಒಂದೊಂದು ಸಮುದಾಯ ಭವನಕ್ಕೆ ಹಾಕಿದ್ದಾರೆ. ಈಗ ಎಳಂದೂರು ಸಮುದಾಯ ಭವನಕ್ಕೆ, ನಾಯಕ ಸಮುದಾಯ ಭವನಕ್ಕೆ 1 ಕೋಟಿಯಷ್ಟು ದುಡ್ಡನ್ನ ಯಾವಾಗಲೂ ಕಂಡಿಲ್ಲ. 1 ಕೋಟಿ ನಮ್ಮ ಉಪ ಸಮುದಾಯ ಭವನಕ್ಕೆ ಒಂದ್ಸಲ ದುಡ್ಡು ಕಂಡಿಲ್ಲ ಸರ್ ನಾವು 50 ಲಕ್ಷ ಅದೇ ರೀತಿ MP ಪ್ರಕಾಶ್ ಅವ್ರ ಮಗಳು ಒಬ್ರು ಗೆದ್ರು ಸ್ವತಂತ್ರ, ಅವರು 37 ಆದ್ರು. ಈಗ ಮೊನ್ನೆ ಉಪಚುನಾವಣೆ ನಡೀತು, ನಾವು TV ನೋಡ್ತಾ ಇದ್ರಿ, ಪೇಪರ್ ಓದ್ತಾ ಇದ್ರಿ, ಯಾರು ಮಾಧ್ಯಮ ಸ್ನೇಹಿತರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬರ್ತಿದ್ರ? ಯಾರು ಇಷ್ಟ ಆಗುವಂತ ಒಂದು ಕಾಂಗ್ರೆಸ್, ಒಂದು ದಳ, ಒಂದು BJP. ಆದರೆ ಜನತೆ ಮೂರು ಕಾಂಗ್ರೆಸ್ಸನ್ನು ಯಾಕೆ ಆಯ್ಕೆ ಮಾಡಿಕೊಟ್ರು? ಏನು ಭರವಸೆ ನೀಡಿತ್ತು? ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿ ಮಾಡ್ಕೊಂಡಿರ್ತೀವಿ. 5 ಗ್ಯಾರಂಟಿ ಯೋಜನೆಗಳು ಕೂಡ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಜಾಸ್ತಿ ಸೂಚನೆ ಜಾರಿ ಮಾಡಿ. ಇಲ್ಲಿ ಯಾರಿಗಾದ್ರು ಬರೀ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇದಾರ? ಕರೆಂಟ್ ಹಿಡ್ಕೊಂಡ್ಬಂದು ಉಚಿತವಾಗಿ ಕೇಳಬೇಕಾದ ಕರೆಂಟ್ ಹಿಡ್ಕೊಂಡು ನೋಡು ಉಚಿತ ವಿದ್ಯುತ್, ಆಯನರಿಗೆ ಉಚಿತ ಬಸ್ ಪ್ರಯಾಣ, ಗೃಹಲಕ್ಷ್ಮಿ 2,000, ಅದನ್ನೇ ಮನೆ ಚಂದ್ರವರು ಹೇಳ್ತಾ ಇದ್ರು. ನಿರುದ್ಯೋಗಿಗಳಿಗೆ 3,000 ಪ್ಲಸ್ 1,500. ಹೀಗೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಬೇಕು. ಇಲ್ಲೇ ಕೋವಿಡ್ ಸಂದರ್ಭದಲ್ಲಿ ಜನ ಓಡಾಡೋಕ್ಕೆ ಅವಕಾಶ ಇಲ್ಲ ಅಲ್ವಾ? ಯಾರು ಎಲ್ಲೋ ಹೋಗಿಲ್ಲ, ನಾವು ಹೋಮ್ ಕ್ವಾರಂಟೈನ್ ಮನೆಯಲ್ಲೇ ಇರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಇವತ್ತು ಗೊತ್ತೋ ಇಲ್ವೋ? ಇವತ್ತು ಎಲ್ಲ ಧರ್ಮದ, ಎಲ್ಲ ವರ್ಗದ, ಸರ್ವ ಪಕ್ಷದ, ಇವತ್ತು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರಲ್ಲ, ಅವರು ಜನಗಳವ ಈಗ 5,000 ಇರಲಿ, 5,000 ಒಂದು ಬಡ ಕುಟುಂಬಕ್ಕೆ ಕೊಡದೆ ಸಂದರ್ಭದಲ್ಲಿ ಯಾರು ಮನೆಯವರು, ಮನೆ ಹೆಂಗಸುಗಳು ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂತ ದುಡ್ಡು ಕೊಡೋರೆ ಅಂತಂದ್ರೆ ಕೂಡ ಕಾಸಿರ್ತಿಲ್ಲ ಗಂಡದಿಲ್ಲ ಯಜಮಾನರು. ಅದೇ ಉಚಿತ ಮಾಡಿದ್ಮೇಲೆ ಎಲ್ಲ ತಾಯಿಂದು ಎಲ್ಲ ದೇವಸ್ಥಾನ ಕೊಡ್ತಾ ಇಲ್ವ? ಯಾವುದೇ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದ ಯಾವುದೇ ಮೂಲದಲ್ಲಿ ಎಲ್ಲರಿಗೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.